ಹೇಳಿ ನಂದಿನಿ. ಏನಿದು ಹೋಗಿ ಬನ್ನಿ ಅಂತ ಅನ್ಕೊಂಡು ಇವತ್ತು ನಮ್ ಎಂಗೇಜ್ಮೆಂಟ್ ಆಗ್ತಿದೆ. ಇನ್ ಮುಂದೆ ಆದ್ರೂ ಹೋಗು ಬಾ ಅಂತ ಮಾತಾಡ್ಸಿ. ಅದೇನು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೊಸಿ ಗೌರವ ಮರ್ಯಾದೆ ಎಲ್ಲ ಜಾಸ್ತಿ. ಮುದ್ದು ಸೊಸೆ ಮುದ್ದು ಸೊಸೆ. ಲೇ ಅಕ್ಕ, ಬಂದು ಒಂದು ನಿಮಿಷ ಇರು. ಅಕ್ಕ ನಮಸ್ತೆ, ಸಂದಾಗಿದ್ದೀರಾ? ಸರು ಹೊಸಿ ಸುಮ್ಕಿರು. ಅವಳು ಬರೋರ್ನ ಹೋಗೋರ್ನ ವಿಚಾರಿಸ್ಕೊಳ್ಳೋದು ಬ್ಯಾಡ್ವೆ? ಏನ್ ಹಂಗೆ ನೋಡ್ಕೊಂಡು ಕುಂತ್ಬಿಟ್ಟೆ? ನೋಡಿ ಅತ್ತೆ, ಈ ದಿನ ಅವ್ವ ಅವ್ವ ಅನ್ಕೊಂಡು ನನ್ ಸೆರ್ಗ್ ಹಿಡ್ಕೊಂಡು ಹಿಂದಿಂದೇನೆ ಬರ್ತಾ ಇದ್ದವಳು ಇವತ್ತು ದೊಡ್ಡ ಅಟ್ಟಿ ಸೊಸೆ ಆದ್ಮೇಲೆ ಎಲ್ಲವನ್ನೂ ಎಷ್ಟ್ ಚೆನ್ನಾಗಿ ನಿಭಾಯಿಸ್ತಾ ಇದ್ದವಳು ನೋಡಿ. ಇದೇನ್ ಕನ್ಸೋ ದಿಟ್ವೋ ಒಂದು ತಿಳಿತಾ ಇಲ್ಲ ನನ್ಗೆ. ಹೆಣ್ಮಕ್ಳು ಅಂದ್ರೇನೆ ಹಂಗೆಯ. ತಾಳಿ ಅನ್ನೋದು ಕುತ್ತಿಗೆಗೆ ಗುದ್ಬಿಟ್ರೆ ಜವಾಬ್ದಾರಿ ಅನ್ನೋದು ತಾನಾಗ್ ತಾನೇ ಬಂದ್ಬಿಡ್ತದೆ. ಸುಭಾಸ, ಸುಭಾಸ, ಈ ಪಿಕ್ಚರ್ನಾಗಿರಕ್ಕಿಲ್ವ ಹೀರೋ ಹಂಗಿದ್ಯಾ? ನಿಂಗೆ ಯಾರ ದೃಷ್ಟಿನೂ ತಗೊಳ್ಬಾರ್ದು. ಈ ಮದುವೆ ಒಂದಾಗ್ಬಿಟ್ರೆ ನಾವ್ ಅರ್ಧ ಗುರಿ ಮುಟ್ಟದಂಗೆ ಸುಭಾಸ. ಹಂಗಾರೆ ಪೂರ್ತಿ ಗುರಿ ಮುಟ್ಟದ್ ಯಾವಾಗವ? ನನ್ ಮಗನ್ ಮದ್ವೆ ಆದ್ಮೇಕೆ, ಆಮ್ಯಾಕೆ ನನ್ನ ಮಗ ರಾಜ್ಕುಮಾರ್ ಆಗೋಯ್ತಾನೆ. ಹೂ ಕಣ್ಲ ಸುಭಾಷ, ಆಮ್ಯಾಕೆ ನೀನು ಆ ಭದ್ರಂಗಿಂತ್ಲುವೆ ದೊಡ್ಡ ಶ್ರೀಮಂತ ಆಗೋಗ್ತೀಯ. ಇನ್ ಮುಂದಕ್ ನೋಡ್ತಾ ಇರು, ಆ ಶಿವರಾಮೇಗೌಡನ್ನ ಒಂದೊಂದೇ ಮೆಟ್ಲು ಕೆಳಿ ಕೀಳ್ಸಿ ನನ್ನ ಮಗನ್ನ ಒಂದೊಂದೇ ಮೆಟ್ಲು ಮ್ಯಾಕ್ ಹತ್ತಿಸ್ತೇನೆ. ಇನ್ನು ಮ್ಯಾಕ್ ನಿನ್ಗೆ ಸುಕ್ರದಸೆ ಶುರುವಾಯ್ತು ಕಣ್ಲ. ಚಿತ್ರ, ಇಲ್ಲೇ ನಿಂತ್ಕೊಂಡ್ರೆ ಆಗಕ್ಕಿಲ್ಲ, ನಡಿ ಕೆಲ್ಸ ನೋಡವ. ಇಲ್ಲೇ ಇರೋ, ಎಲ್ಗೂ ಹೋಗ್ಬಾರ್ದು. ಹಾ ಸರಿ. ಅಲ್ಲ ಬೀಗ್ರೆ, ಅಣ್ಣ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿದ್ರು, ನೀವು ನೋಡಿದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದಿರಿ. ಅದು ಅಯ್ಯೋ, ಇದೆಲ್ಲ ನಾನೇ ಮಾಡಕ್ ಹೇಳಿದ್ದು. ಅದ್ ನೋಡಿ ಏನಾಗದೆ. ಅದೇನು ಅಂದ್ರೆ ಗೌಡ್ರು ಎಲೆಕ್ಷನ್ ಬ್ಯುಸಿ ಇದ್ದಾರೆ, ಅವ್ರಿಗೆ ಫೋನ್ ಮಾಡೋದ್ ಬೇಡ, ಅದೇನೇ ಇದ್ರು ನಾವೇ ಮಾತಾಡ್ಕೊಳ್ಳೋಣ ಅಂತ ಬೀಗ್ತಮ್ನವ್ರು ಹೇಳಿದ್ರು. ಹಂಗಾಗಿ ನಮ್ ಬೀಗ್ತಮ್ನವ್ರು ಹೇಳ್ದಂಗೆ ಮಾಡಿರೋ ಅರೇಂಜ್ಮೆಂಟ್ಸ್. ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಒಂದ್ ನಿಮಿಷ ಬರ್ತೀವಿ ಮನೆಗೆ. ಅಲ್ಲ ಕಣಮಿ, ನಿಂಗೆ ಏನಾರ ತಲೆಗಿಲ್ ಕೆಟ್ಟಿದ್ದೆ? ಅಲ್ಲ, ಅಣ್ಣಂಗ್ ಗೊತ್ತಿಲ್ದಂಗೆ ಈ ವ್ಯವಸ್ಥೆ ಎಲ್ಲ ಮಾಡ್ಸಕ್ ಯಾರು ಹೇಳ್ದವ್ರು ನಿಂಗೆ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಯಾಕ್ರಿ ನಾನ್ ಹೇಳ್ಬೇಕು? ಇಲ್ಲಿ ನಡೀತಾ ಇರೋದು ನನ್ನ ಮಗನ್ ನಿಶ್ಚಿತಾರ್ಥ. ಅದ್ ಹೆಂಗ್ ನಡಿಬೇಕು ಅಂತವ ನಾವೇ ತಾನೇ ನಿರ್ಧಾರ ಮಾಡ್ಬೇಕಾಗಿರೋದು. ನೋಡಮ್ಮಿ, ನೀನ್ ಯಾಕೋ ಹದ್ದು ಮೀರಿ ನಡೀತಾ ಇದೀಯಾ. ನೋಡಿ, ನಾನು ಅಂತದ್ ಏನು ಮಾಡಿಲ್ಲ, ಮಾಡಕ್ಕೂ. ಚಿಕ್ಕಪ್ಪ, ನೀವ್ ಇಲ್ಲಿದ್ದೀರಾ? ಅಲ್ಲಿ ಪುರೋಹಿತರು ಒಪ್ಪಿಳ ತೊಳಕ್ ಕಾಯ್ತವ್ರೆ, ಬನ್ನಿ. ಏ ಭದ್ರಾ, ಒಪ್ಪಿಳಿ ತಗೊಳಕ್ಕೆ ಅಣ್ಣ ಅತ್ತಿಗೆ ಇಲ್ವೇನ್ಲ ಹಿರಿಯರಾಗಿ? ಅವ್ರೇ ಮುಂದೆ ನಿಂತು ಎಲ್ಲ ಮಾಡ್ಕೋತಾರೆ. ಹೋಗಿ ಅಣ್ಣ ಅತ್ತಿಗೆ ಹೇಳು, ಅವರೇ ತಗೊಳ್ಳಿ. ಏ ಚಿಕ್ಕಪ್ಪ, ನಿಮ್ಗೆ ಹೇಳು ಅಂತ ಅಪ್ಪಯ್ಯನೇ ಹೇಳಿದ್ದು. ಏ ಅದ್ ಹಂಗಲ್ಲ ಕಣ್ಲ ಮಗ. ಅಯ್ಯ, ಅದ್ ಹಂಗೂ ಅಲ್ಲ ಹಿಂಗೂ ಅಲ್ಲ. ಭಾವನೆ ಕಳ್ಸಿದ್ಮೇಲೆ ಅದ್ ನಾವೇ ತಕ್ಕಬೇಕು. ನಡೀರಿ. ಈಶ್ವರಿ, ನೀವು ಒಂದ್ ನಿಮಿಷ ಇರು. ಅಲ್ಲ ಕಣ್ಲ, ನಾನು ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಬಂದವ್ರನ್ನೆಲ್ಲ ನೋಡ್ಕೊಳ್ಳೋರು ಯಾರು ಅಂತ. ಏ ಚಿಕ್ಕಪ್ಪ, ಅದಕ್ಕೆಲ್ಲ ನಾವಿಲ್ವೇ? ನಾವಿಬ್ರು ನೋಡ್ಕೋತೀವಿ, ನೀವಿಬ್ರು ಹೋಗಿ ಅಲ್ಲಿ. ನೀವು ನಡೀರಿ, ಬರಮ್ಮಿ ಅಲ್ಲಿ ನೋಡುವ. ನೋಡು, ಇದೊಂದು ವಿಷಯದಾಗೆ ಅಲ್ಲ, ಎಲ್ಲದ್ರಾಗೂ ನೀ ತುಂಬಾ ಹದ್ಮೀರ್ ನಡೀತಾ ಇದೀಯ. ಯಾವ ಮಿತಿನೂ ಮೀರಿಲ್ಲ.
ನನ್ನ ಮಗನ್ ನಿಶ್ಚಿತಾರ್ಥ ಹಿಂಗೆ ಆಗ್ಬೇಕು ಅಂತ ಅನ್ಕೊಳಕ್ ತೆಪ್ಪ. ಇದೆಲ್ಲ ನಿಮ್ಗೆಲ್ ತಿಳ್ದತ್ತು, ನಡೀರಿ. ಹೇಳಿ ನಂದಿನಿ. ಏನಿದು ಹೋಗಿ ಬನ್ನಿ ಅಂತ ಅನ್ಕೊಂಡು ಇವತ್ತು ನಮ್ ಎಂಗೇಜ್ಮೆಂಟ್ ಆಗ್ತಿದೆ. ಇನ್ಮುಂದೆ ಆದ್ರೂ ಹೋಗು ಬಾ ಅಂತ ಮಾತಾಡ್ಸಿ. ಅದೇನು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹುಸಿ ಗೌರವ ಮರ್ಯಾದೆ ಎಲ್ಲ ಜಾಸ್ತಿ. ಆದ್ರೆ ನಾನ್ ನಿಮ್ ಹೆಂಡತಿ ಆಗೋಳು. ಸರಿ, ಇನ್ಮ್ಯಾಕ್ ಹಂಗೆ ಮಾತಾಡ್ತೀನಿ ಬಿಡಿ. ನೀವು ಚೌಲ್ಟ್ರಿಗ್ ಬಂದಿದ್ದೀರಾ ತಾನೆ? ಆಗ್ಲೇ ಬಂದು ಗಂಡಿನ ರೂಮ್ನಾಗ ರೆಡಿ ಆಗ್ತೀವನಿ. ಅಲ್ಲಿ ಯಾರಾದ್ರೂ ನಿಮ್ ಕೈ ಕಾಲ್ ಕಟ್ ಹಾಕಿ ಕೂರ್ಸಿದಾರ ಹೇಗೆ? ಇಲ್ವಲ್ಲ, ಇದ್ಯಾಕೆ ಹಿಂಗ್ ಕೇಳ್ತಾ ಇದೀಯಾ? ಮತ್ತೆ ಇಲ್ಲೇ ಪಕ್ಕದಲ್ಲಿರೋ ಹೆಣ್ಣಿನ ರೂಮಿಗೆ ಬಂದು ನಾನ್ ಹೇಗ್ ಕಾಣಿಸ್ತಿದ್ದೀನಿ ಅಂತ ಹೇಳ್ಬೋದಲ್ವಾ? ಬರ್ಬೇಕು ಅಂತ ನಂಗೂ ಆಸೆನೆಯ. ಆದ್ರೆ ದೊಡ್ಡೋರ್ ಯಾರನ್ನ ನೋಡಿದ್ರೆ ಏನಾರ ಅಂದ್ಬಿಡ್ತಾರೇನೋ ಅಂತ ಹೆದ್ರಿಕೆ ಆಟೆ. ಮದ್ವೆ ಆಗೋ ಹುಡ್ಗಿ ನೋಡಕ್ ಬಂದ್ರೆ ಯಾರೇನ್ ಹೇಳ್ತಾರೆ? ಇವತ್ತು ನಮ್ ನಿಶ್ಚಿತಾರ್ಥ ಮುಗಿದ್ರೆ ಅರ್ಧ ಮದ್ವೆನೆ ಮುಗ್ದ ಹಾಗೆ. ಅದಂಗಲ್ಲ, ನಮ್ಮ ಮಟ್ಟಿನಾಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಹುಸಿ ಜಾಸ್ತಿ, ಅದಕ್ಕೆಯ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವ್ ಬರ್ತಾ ಇದೀರ ಅಷ್ಟೇ. ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲ, ಅದು ನೀವು ಹುಡ್ಗಿಯಾಗಿ ಅವಳೆ ಆಟೋನ್ ಧೈರ್ಯವಾಗಿ ಕರಿತಾವಳೆ ಅಂದ್ಮ್ಯಾಕೆ ಹುಡುಗ್ನಾಗ್ ನಾನ್ ಹೋಗ್ತಾ ಇದ್ರೆ ಗಂಡ್ ಜಾತಿಗೆ ಮಾತ್ರ ಅಲ್ಲ, ಅದ್ರಲ್ಲೂ ಈ ಸುಭಾಷನ್ಗೆ ದೊಡ್ಡ ಅವಮಾನ ಆಗೋಯ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಏನವ್ವ ನಿಮ್ ಕುಟೆ ಒಂದ್ ಮಾತಾಡುವ ಅಂದ್ರೆ ಕೈಗೆ ಸಿಗಕ್ಕಿಲ್ಲ ಅಂತಿಲ್ಲ ತಾಯಿ. ಅವ್ವ ನೀವೇ ನೋಡ್ತಿದ್ದೀರ ತಾನೆ, ಬಂದವ್ರ ಗುಟ್ಕುತೆ ಅವ್ರನ್ನ ಮಾತಾಡ್ಸ್ದೆ ಕುಂತ್ಕೊಳಕ್ ಆಗತ್ತೆ? ಹಂಗ ಅನ್ಬಿಟ್ಟು ಅವ್ವ ಅಜ್ಜಿ ತಂಗಿ ಕೊಟ್ಟೆ ಮಾತಾಡ್ದಂಗ್ ಇದ್ಬಿಟ್ಟಿಯಾ. ಅವ್ರು ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಿರೋ ಅತಿಥಿಗಳು. ಅವ್ರ ಜೊತೆಲಿ 5 ನಿಮಿಷ ಆರಾಮಾಗಿ ಮಾತಾಡು. ಮಿಕ್ಕಿದೆಲ್ಲ ಕೆಲ್ಸವ ನಾನ್ ನೋಡ್ಕತೀನಿ. ಸರಿ ಅಲ್ವೇ? ರತ್ನ, ನೀವ್ ಮಾತಾಡ್ತಾ ಇರಿ, ಬರ್ತೀನಿ. ಯಾಕವ್ವ ಹಿಂಗ್ ನೋಡ್ತಿದ್ಯಾ? ನಂಗ್ ಸ್ಯಾನೆ ಖುಷಿ ಆಯ್ತದೆ ಕಣ ವಿದ್ಯಾ. ಒಕ್ಲುತನ ಅಂದ್ರೇನೆ ಏನು ಅಂತ ಗೊತ್ತಿಲ್ದೆ ಇದ್ದೋಳ್ ನೀನು. ಆದ್ರೆ ಇವತ್ತು ಪರವಾಗಿಲ್ವೇ, ಗೌಡ್ರು ಸೊಸೆ ಬವಣಿಕೆಯಲ್ಲಿ ಅವಳೆ ಅಂತ ಜನ ಮಾತಾಡದ್ನ ಕೇಳಿ ನನ್ ಮನ್ಸ್ ತುಂಬೋಯ್ತು ಕಣವ. ಅವ್ವ ನಮ್ ಮಾವಂಗೂ ನಮ್ ಗೌಡ್ರಿಗೂ ಜನನೇ ಮುಖ್ಯ. ಮೊದ್ಲಿಂದಾನೂ ಆಟೆಯ ಜನಗಳಿಗೆ ಗೌರವ ಕೊಡ್ಬೇಕು ಅಂತ ರೂಢಿಸ್ಕೊಂಡ್ ಬಂದವ್ರೆ. ನಾನ್ ಅವ್ರ ಸೊಸೆ ಆಗಿ ಅದ್ನ ಪಾಲಿಸ್ದೆ ಹೋದ್ರೆ ಆದತ್ತೆ? ಸೊಸೆ ಅಂದ್ರೆ ಒಬ್ಳಾಗೆ ಇರೋದಲ್ಲ, ಮನೆಗೋಸ್ಕರ ಮನೆತನದ ಗೌರವಕ್ಕೋಸ್ಕರ ಬಾಳೋದು ಅಂತ ನಿನಗೆ ಯಾವಾಗ್ಲೂ ಹೇಳ್ತಿದ್ದೆ. ಆದ್ರೆ ನೀನ್ ಅದನ್ನ ಕಿವಿ ಮೇಲೆ ಹಾಕೋತಿರ್ಲಿಲ್ಲ. ಇವತ್ತು ನೋಡು, ಹೆಗಲ್ ಮೇಲೆ ಹಾಕೊಂಡು ನಿಭಾಯಿಸ್ತಾ ಇದೀಯಾ. ಎಲ್ರ ಕಣ್ಣು ನಮ್ ಇದ್ಯನ್ ಮ್ಯಾಗೆ ಐತೆ, ಮೊದ್ಲು ದೃಷ್ಟಿ ತೆಗಿ.
ಆಮೇಕೆ ಅವ್ವ ಹೋಟ್ಲು ಹೆಂಗ್ ನಡೀತಾ ಇದೆ? ಸ್ಯಾನೆ ಸಂದಾಗಿ ನಡೀತದೆ ಕಣವ. ನಮ್ಮ ಅಳಿಯಂದ್ರ ಕೈಗುಣವೇ ಅಂತದೇನು. ಸುಮ್ಕೆ ಅವ್ರ ಕೈಲಿ 4 ಕಾಳು ಚೆಲ್ಬಿಟ್ರೆ ರಾಸಿ ಆಗೋಯ್ತದೆ ಅಂತ ಹೇಳ್ತಾರಲ್ಲ, ಆ ತರ ಅವ್ರ ಕೈಗುಣ. ವ್ಯಾಪಾರ ಅಂತೂ ಬೋಸ್ ಅಂದಾಗಾಯ್ತದೆ ವಿದ್ಯಾ. ಅಳಿಯಂದ್ರ ದಯೆಯಿಂದ ಸ್ವಾಭಿಮಾನದ ಒಂದ್ ಬದುಕು ಕಟ್ಕೊಳಂಗಾಯ್ತು ಕಣೆ. ಎಲ್ರಿಗೂ ಒಳ್ಳೇದೇ ಬಯಸೋ ನನ್ನಪ್ಪನ ಚಂದಾಗ್ ನೋಡ್ಕಣವ. ಸರಿ ಅಜ್ಜಿ. ನಂದಿನಿ, ಬಂದ್ರಾ? ಬನ್ನಿ ಬನ್ನಿ. ಪರವಾಗಿಲ್ವೇ? ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀರಾ. ಅದು ನೀನ್ ಬೇರೆ ಬರ್ಲೇಬೇಕು ಕಾಯ್ತಿರ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಬಂದೆ. ಸರಿ ಬಿಡಿ. ನಾನು ಈ ಡ್ರೆಸ್ಸಲ್ಲಿ ಹೇಗ್ ಕಾಣಿಸ್ತಾ ಇದ್ದೀನಿ? ದಿಟ್ಟಾಗಿ ಹೇಳ್ಬೇಕು ಅಂದ್ರೆ ಒಳ್ಳೆ ದ್ಯಾವತೆ ಕಣ್ಣಂಗ್ ಕಾಣ್ತಾ ಇದೆಯಾ. ಥ್ಯಾಂಕ್ ಯು. ನೀವು ಅಷ್ಟೇನೆ, ಈ ಡ್ರೆಸ್ಸಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಒಂದ್ ಸೆಲ್ಫಿ ತಗೊಳ್ಳೋಣ? ಹಾ. ಯಾಕಷ್ಟು ದೂರ ನಿಂತಿದ್ದೀರಾ? ನಾನೇ ನಿಮ್ಮನ್ನ ತಿನ್ನೋದಿಲ್ಲ, ಹತ್ರ ಬನ್ನಿ. ಇಲ್ಲಿ ನೋಡಿ. ಈ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಇದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲ, ಈಗ್ಲೇ ಅದೆಲ್ಲ ಬೇಕೆ? ಅಲ್ಲ, ಎಂಗೇಜ್ಮೆಂಟ್ ಆಗ್ತಿದೀವಿ ಅಂದ್ಮೇಲೆ ಹಾಕೋದ್ರಲ್ಲಿ ಏನ್ ಪ್ರಾಬ್ಲಮ್ಮು? ಆ ಚಂಪಕ್ ಗೊತ್ತಾದ್ರೆ ಏನಾಯ್ತದೆ ಅನ್ನೋ ಹೆದರಿಕೆಯಲ್ಲಿ ಒದ್ದಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅವಳಲ್ಲ.